ಮತ್ತು ಕೆಲಸ ಚಲೋ ಆಯ್ತು ನಮ್ಮ ಮನೆಯೊಳಗೆ. ಭಾಳ ದಿನದ ಮೇಲೆ ಬಂದರು. ಬಟ್ಟೆ ತೊಳೆದು ಒಣಗಕ್ಕೆ ಹೋಗ್ಯಾರ. ಆಮೇಲೆ ನಮ್ಮ ಸ್ವಲ್ಪ ಎಲ್ಲ ಲೈಟ್ ಅದಾವ ಎಲ್ಲ ಇವ್ರು ಮಾಡಿದ್ರಲ್ಲ ಅವರೇ. ಈಗ ಮತ್ತು ಸ್ವಲ್ಪ ಕೆಲಸ ಅದಾವ. ನಿಮ್ಗೆ ಗೊತ್ತದ ಮನೆ ಒಳಗೆ ಎಷ್ಟೊಂದು ಕೆಲಸಗಳು ಇರ್ತಾವೆ. ರಿಪೇರಿ ಅದು ಇದು ಸಣ್ಣ ಪುಟ್ಟ ಮನೆ ಕಟ್ಟು ಇದ್ಮೇಲೆ ಅದು ರಿಪೇರಿ ಮಾಡುವಂಥ ಕೆಲಸಗಳು ಭಾಳ ಉಳಿದಿರ್ತಾವೆ. ಈ ರೀತಿ ಅದು ಎಷ್ಟು ಚಂದ ಕಾಣಿಸ್ತಾ ಇದೆ. ಆಮೇಲೆ ಎಲ್ಲ ನೀಟ್ ಮಾಡಿದ್ದಾರೆ ನಮ್ಮ ಮನೆಯವರು. ಆಮೇಲೆ ರೋಸೂ ಆಗೈತೆ ಮನೆಯಲ್ಲಿ ಒಂಥರ ಒಂದು ಐತಿ ಈ ರೋಸ್ ಇಲ್ಲಿ. ಆಮೇಲೆ ಇವು ಅಷ್ಟು ಚೆನ್ನಾಗಿದ್ದಾವೆ ಇವು. ಮತ್ತು ಚಾದಿಲ್ಲಿನೂ ಒಂದಿಷ್ಟು ಐತಿ. ಇಲ್ಲಿ ಬಟ್ಟೆ ತೊಳೆದು ಹಾಕಿದ್ದಾರೆ ಯಜಮಾನ್ರು. ಕೆಪಾಸಿಟಿ ಇಲ್ಲಿ ನಿಂತಿದ್ದಾರೆ ನೋಡಿ ಪಾಪ. ಗಾದಿ ಮೇಲೆ ನಿಂತಿದ್ದಾರೆ. ಗಾದಿ ಮೇಲೆ ಇಲ್ಲಿ ನಿಂತಾರೆ, ಇದ್ರ ಮೇಲೆ ಇಲ್ಲಿ ನಿಂತಾರೆ. ನಾವು ಬಿಸಿಲಾಗ ಕೆಲಸ ಅಂತ ಇದ್ದೀವಿ. ಇಲ್ಲಿಗೆ ಬಂತು. ಇವ್ರು ಏನೇನು ಮಾಡ್ಕೊತ ಕೂತಾರೆ. ಮದುವೆ ಕಾರ್ಡ್ಗಳು ಆವಾಜ ಇದು ಭಾಳ ಸ್ಲೋ ಆಗಿತ್ತಿದ. ಗಾಳಿನೇ ಬರುವಲ್ತ. ಕಾಲ ಒಳಗೆ ಫ್ಯಾನ್ ಅಂತೂ ಬೇಕಾ. ಅದಕ್ಕೆ ಹೇಳಿದಿನ ಎಲ್ಲರೂ ಎಷ್ಟು ಭೂಮಿ ಮೇಲೆ ಮೆಹನತ್ ಮಾಡೋರು ಅದಾರಲ್ಲ ಅವ್ರಿಗೆಲ್ಲ ರೆಸ್ಪೆಕ್ಟ್ ಮಾಡಿರಿ. ಪಾಪ ಎಲ್ಲರದು ಒಂದೊಂದು ರೂಲ್ ಇರ್ತದೆ. ಎಲ್ಲರೂ ಒಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ. ಬಿಸಿಲಾಗ ಬಂದು ಕೆಲಸ ಮಾಡ್ತಾಯಿದ್ದಾರೆ. ಫ್ಯಾನ್ ಅಂತೂ ಎಲ್ಲರಿಗೂ ಬೇಕು. ಫ್ಯಾನ್ ಇಲ್ಲಾಂದ್ರೆ ಒಂದು 5 ನಿಮಿಷ ಕೂಡ್ಲಿಕ್ಕೆ ಆಗ್ತಾಯಿಲ್ಲ ಬೆಳಗಾವಿ ಕ್ಲೈಮೇಟ್ ಒಳಗೆ. ಹಂಗೆ ಬಿಸಿಲು, ಇಂಥ ಭಯಂಕರ ಬಿಸಿಲು ಒಳಗೆ ಈ ಸರಿ ಅಂತೂ ಏನು ಹೇಳೋದನೇ ಇಲ್ಲ. ಭಾಳ ಭಯಂಕರ ಬಿಸಿಲಿದೆ. ಎಲ್ಲ ಜನ ಎಲ್ಲ ಹೊರಗಡೆ ಇದ್ದಾರೆ ನೋಡಿ, ಯಾರೂ ಹೊರಗಡೆ ಇಲ್ಲ. ಅಷ್ಟು ಬಿಸಿಲದ ಅಂತೇಳಿ ಬಿಸಿಲಾಗ ರೂಮ್ದಾಗಿದ್ದು ಫ್ಯಾನ್ ಮಾಡಿದ್ರಂತ. ಇಲ್ಲಂತೂ ಗಾಳಿನೇ ಬರೋದು. ಇದೊಂದು ಬೇರೆನೇ ಹಾಕ್ಬಿಟ್ರಲ್ಲ ಹೊಸದ. 1 2 ಇದೇ ಹೋಗಿತ್ತು ಅನಿಸ್ತದೆ ಮೋಸ್ಟ್ಲಿ. 4 ಚಂಬು ಚಲೋ ಅದು. ಪಾಪ ಎಷ್ಟು ದಿನ ಅದು ಹೇಳತ್ತಿಲ್ಲ ಗಾಳಿನೇ ಬರುವತ್ತಂತ. ಈಗ ಎಷ್ಟು ಗಾಳಿ ಬರ್ತಾಯಿದೆ. ಬೆಳಗಾವಿ ಒಳಗೆ ಹಿಂಗೆ ಆಗತ್ತಿರಲಿಲ್ಲ ನಮಗೆ. ಈ ಸಲ ಅಂತೂ ಫ್ಯಾನ್ ಇಲ್ಲದೆ ಕೂಡವಲ್ಲ ನಾವು. ನೋಡಿ ಫ್ಯಾನ್ ಹಚ್ಚಿದ ಮೇಲೆ ಎಷ್ಟು ಆರಾಮ ಅನಿಸ್ತಾಯಿದೆ. ಎಷ್ಟು ಮಸ್ತ್ ಅನಿಸ್ತಾಯಿದೆ. ಕೂಲ್ ಶುರು ಅನಿಸ್ತಾಯಿದೆ. ಹೊರಗೆ ಕಸ ಒಂದು ಸ್ವಲ್ಪ ಕಸನ ಮಾಡೋದಿಲ್ಲ ಅವರ ಕೆಲಸ ಮಾಡುವಾಗ. ಅವ್ರದ್ದೊಂದು ಭಾಳ ಸ್ವಚ್ಛ. ಅದೊಂದು ಕೆಲಸ ಮಾಡುವಾಗ ಎಲ್ಲಾದ್ರೂ ಕಸ ಮಾಡಲ್ಲ. ಯಾರ ಮನೆಗೆ ಹೋದ್ರು ಹಂಗೆ ಅಂತವ್ರ ನೀಟ್ ಇರ್ತಾರೆ. ಇದೊಂದು ಫ್ಯಾನ್ ಆಯ್ತು. ಶಾಂಭವಿ ಚಲೋ ಆಯ್ತು ಪಾಪ. ಇಲ್ಲಿ ಭಾಳ ಸೆಕೆ ಆಗತ್ತಿತ್ತು ಅವಳಿಗೆ. तभी लगाए थे ना तभी खाचा और हाँ खाचा खाचा ಒಳಗೆ ಅದು ಇದಾಗ್ತಾ ಇಲ್ಲ. ಹಂಗೈತೆ ನೋಡಿ ಅದು. ಇದು ಹೊಸದು ಮಾಡಿ ಇದು ಮಾಡ್ಯಾರ ಪೂರ್ತಿ ಜೋರೆ. ಇನ್ನು ಇನ್ನು ಫರ್ಕ್ ಬಿದ್ದೈತಿ. 3 ಮೇಲೆ ಕರೆಕ್ಟ್ ಐತೆ ಅಂತ ಹೇಳ್ಯಾರ. ಇಲ್ಲದಾರ ನೋಡಿ ಇವರು ಬೇರೆ ಬೇರೆ ಕಡೆ ಮುಕ್ಕೊಂಡವಲ್ಲ. ಯಾಕಮ್ಮ ಇದು ಇಲ್ಲಿ ಮಕ್ಕೊಂಡೈತಿ. बा अच्छा की बोल रहे देखो हमारी लड़की. हाँ कितना अच्छो ಅವರು ಮಾಡ್ತಾ ಇದ್ದಾರೆ. ಮತ್ತೆ ಇಲ್ಲೂ ಮಾಡ್ಕೊಡತ್ತಾರೆ. ನಿಂಗೆ ಊಟ ಹಾಕು ಅದಕ್ಕಿನ್ನ ಸ್ವಲ್ಪ ಅಲ್ಲಿ ಹೋಗ್ತೈತಿ. ನೀವು ಪಕ್ಷಿ ಎಲ್ಲ ಹಿಡಿಯತ್ತಾಗಿ ಇಲ್ಲಿ ಭಾಳ ಅಡ್ಕ ಮಾಡಬೇಡ. ಇಲ್ಲ 3 ಪಕ್ಷಿ ಹಿಡ್ದ ನಿನ್ನಿಂದ. ಸರಿ ಬಾಲ ಹಚ್ತ. ಹೌದವು ಶೇವ್ ಬಿದ್ದಾವು. ಅದೇನು ಒದ್ರಾಕು ಬರುವತ್ ನೋಡೋದು. ಸೊಳ್ಳೆ ಅದೇ ಗೊತ್ತಿಲ್ಲ. ಅವ್ರ ಕಡೆ ಇರ್ಲಿಕ್ಕಿಲ್ಲ. ಅದು ಬೇರೆ ಕಡೆ ತಂದ.
ಮುಕ್ಕೊಂಡ ಎಲ್ಲ ಜಿಜ್ಜಿ 3:30 ಆಯ್ತು ಟೈಮ್. ಪಾಪ ಇನ್ನೂ ಕೆಲಸ ಮಾಡತ್ತಾರೆ. ನಮ್ಮದು ಫ್ಯಾನ್ ಎಲ್ಲ ಎಷ್ಟು ನೀಟಾಗಿ ಮಾಡಿಕೊಟ್ಟಾರೆ. ಮತ್ತು ಹೇಳ್ತಾ ಇದ್ದಾರೆ, ಎಷ್ಟು ಸರ್ ಸ್ವಚ್ಛ ಅದಾವೆ ನಿಮ್ಮ ಮನೆ ಒಳಗೆ ಫ್ಯಾನ್, ನಮ್ಮ ಎಲ್ಲ ಕಡೆ ಹೋಗ್ತೇನೆ ಎಷ್ಟು ಹೊಲಿಸಿರ್ತಾವೆ ಎಲ್ಲ ಸ್ವಚ್ಛ ಹಾಂ. ಮತ್ತು ಶಾಂಭವಿ ರೂಮ್ದಾಗಿಂದು ಮಾಡಿಕೊಟ್ರು, ಚಲೋ ಆಯಿತು. ಭಾಳ ಆಕಿಗೆ ತ್ರಾಸ ಆಗತ್ತಿತ್ತು. ಇದೇ ಸಲ ಅವಳು ಫ್ಯಾನ್ ಹಿಂಗೆ ಹಚ್ಕೊಂಡಿದ್ದು ಇರೋದು, ಪ್ರತಿ ಸಲ ಫ್ಯಾನ್ ಬಂದ್ ಮಾಡಿರಿ ಅಂತಿದ್ಲು. ಈಗ ನೋಡಿ ಹೆಂಗೆ ಕೂಲ್ ಆಗೈತಿ ಇಲ್ಲಿ ಅಲ್ಲ, ಚಲೋ ಆಯ್ತು. ಆಗೈತಲ್ಲ, ಗಾಳಿ ಬರೋದ ಹವಾ ಬರತೈತೆ ಅಂತ. ಬಾ ಊಟ ಕೂತ್ಕೋ ಬಾ, ಒಂದು ಸ್ವಲ್ಪ ಅನ್ನ ಸಾರ್ತಿ. ಅಪ್ಪು ಬರಲಿಲ್ಲಲ್ಲ. ಮಜ್ಜಿಗೆ ಮಾಡಿದ್ದು ತಂಪ ಕುಡಿಯಾಕ, ಯಾಕಂದ್ರೆ ಪಾಪ ಚಹಾ ಬೇಡ ಅಂತಂದ್ರೆ ಈಗ ಇಷ್ಟು 3:30 ಆಗೈತೆ ಟೈಮ್ ಬಿಸ್ಲಾಗ. ಅದಕ್ಕೆ ಸ್ವಲ್ಪ ಮಜ್ಜಿಗೆ ಕೊಡೋನು. ಅಪ್ಪು ಸ್ವಲ್ಪ ಕುಡಿತಾನೆ. ಏನಿದೆ ಅಪ್ಪನ ಕೆಲಸ ಏನಿದೆ ಪಾಪ. ತಾಟೊಳಗೆ ಅನ್ನನ ಇಟ್ಕೊಂಡ ಮತ್ತು ಊಟ ಮಾಡ್ಬೇಕಂದ್ರೆ ಈಗ ಫೋನ್ ಬಂತು, ಮತ್ತು ಮಾತಾಡಕ್ಕೆ ಹೋದ, ಮತ್ತು ಎಲ್ಲರೂ ಅನ್ನತ್ತಾರು ಊಟ ಮಾಡುವಾಗ ಯಾಕೆ ಫೋನ್ ತೊಗೊಳ್ಳೋದು, ಅವಾಗ ತೊಗೋಬಾರ್ದಂತ. ಮತ್ತು ಪೇಷಂಟ್ಗಳಿಗೆ ಹೌದಾ, ಮತ್ತು ಪೇಷಂಟ್ಗಳಿಗೆ ಅವಾಗ ನಾವು ನೋಡಾಕ್ಬೇಕಂದ್ರೆ ನಾವು ಯಾವಾಗಲೂ ನಮ್ಮ ಫೋನ್ ಚಾಲೂನೇ ಇರಬೇಕಲ್ಲ. ಹ್ಞೂ ಆಯಿತು ಅಪ್ಪು ಬಾ ಊಟ. ಏನಾಯ್ತು, ಡಬ್ಬ ಬೇಕಾಗೈತೆ ಅದಕ್ಕೆ? इधर का तो और नजदीक है, इसको जरा कट करके हट रहा था, वो वायर अभी भी है नहीं, ये वायर है, ये वायर है. ಇನ್ನೂ ಐಡಿಯಾ ಮಾಡ್ತಾ ಇದ್ದಾರೆ ಇಬ್ಬರು ಸೇರಿ. ಅದು और एक चेंज जास्ती है, चेंज कम करके हो जाता है, वो हमको करने के लिए आता है. ಅದು ಬಾಕ್ಸ್ ಇದನ್ನ ಐತ್ರಿ ಅದು. इन्होंने नहीं किया। उनका भाई बहन को गाड़ी लेके दिया इंटर्नशिप में, उनका पेमेंट आया, वो उसको गाड़ी दे के दिया, और इनके पापा ये सब करके दिए ये सब. बा बा ಬಾಲ ಹರಿದಿರ್ತಾಳೆ ನೋಡಿ ಚೋಟಿನಿಂದ. ಬಾ ಚೋಟಿ, ಎಲ್ಲಿ ಜೊತೆ ಆಟ ಆಡ್ತಾಳ, ಎಲ್ಲಿ ಜೊತೆ ಆಟ ಆಡತಾಳ. ಅದು ಕೊಡೋಣಂತ ಪಾಪ. ಸ್ವಲ್ಪ ಚಾಯ್ ಚೂಡ ತಿನ್ಲಿ ಅವ್ರ, ಆಮೇಲೆ ಅಲ್ಲೇನು ಕೆಲಸ ಮಾಡಕ್ಕೆ ಹಚ್ಚಿದ್ರು ಅವ್ರಿಗೆ. ಮತ್ತು ರೀ ಮಳೆ ಬರ್ತಾ ಇದೆ, ಬರೆಯಲ್ಲ ಇಲ್ಲಿ ಇಲ್ಲಿ ಅವ್ರಿಗೇನು ಕೆಲಸ ಹಚ್ಚಿದ್ರು ಮತ್ತೀಗ? ಅಲ್ಲ ಅದೇನು ಕಟ್ಟಿ ಮಾಡಿಕೊಡೋದಿರ್ಲ ಏನು? ನೀನು ಚಿಂಬ ನೀನು ಚಿಂಬ. ಹಾಂ, ಇಲ್ಲಿ ಯಾಕೆ ಕೂತಿ ಹಿಂಗೆ ತಿನ್ನೋದು ಬಿಟ್ಟ? ಬಾ, ಇವರಿಬ್ರು ತಿನ್ನತ್ತಾರ ನೋಡು. ಕೂತಿದ್ದ ಮತ್ತು ಹಾಲು ಕುಡಿಯಾಕೆ ಕೂತಿದ್ದಿದ್ದು ಬಬ್ಲಿ. ಹಾಂ, ಬರೀ ಹಾಲು ಕುಡಿಯಾಕೆ ಕೊಡ್ತೈತಿ, ಊಟನೂ ತಿನ್ನತೈತಿ, ಹಾಲು ಕುಡ್ಕೊತೈತಿ. ಹಾಂ ಬಬ್ಲಿ. ನಮ್ದು ಗಿಡದ ಮಾವಿನಕಾಯಿ ಬೇಕಂತ ನಮ್ಮ ಹೇಳ್ದಂಗೆ ಫ್ಯಾಮಿಲಿ ಎಲೆಕ್ಟ್ರಿಷಿಯನ್ ಅದಾರ, ಅವ್ರು ಎಲ್ಲ ಕೆಲಸ ಮಾಡ್ಕೊಡ್ತಾರೆ. ಸಣ್ಣ ಪುಟ್ಟ ಏನು ಹೇಳಿದ್ರು ಇಲ್ಲ ಅನ್ನೋದಿಲ್ಲ. ಮತ್ತು ಇದೇ ಕೆಲಸ ಅವ್ರಿಗೆ ಮಾವಿನ ಹಣ್ಣು ಬೇಕಂತ ತಿಳ್ಕೊಟ್ಟೆ, 4 ಮಾವಿನ ಹಣ್ಣು. ಇದು ಚೀಲ ಐತೆ ಇಲ್ಲಿ. ಹಾಂ ಹಾಂ, ಅವರು ಮಾವಿನ ತೆಗಿಯತ್ತಾರ. ನೀರು ಕುಡ್ದಿ ನೀನು ಗುಟ್ಟಕ್ಕೆ ಹಳು ಹಳು. ಹಾಂ, ಸಾವಕಾಶ. ಒಣಬೇಕು ಒಣಬೇಕು. ಇಲ್ಲೇನು ನೀರು ಬಂದಿಲ್ಲ, ಏನಿಲ್ಲ.
ಬೇಡ ಬೇಡ ಬಾತ್ರೂಮ್ ಇಲ್ಲ ಈಗ ಬಾತ್ರೂಮ್ ಒಳಗೆ ಹೆಂಗೆ ಕೊಡ್ತಾರೆ ಇವ್ರ ನಿಂಗೇನಾತು ಒಂದು ಬುಟ್ಟಿ ಒಳಗೆ ನೀ ಇದನ್ನ ಮಾಡಿ ಕೂಡ್ಸೋದ್ರು ಮ್ಯಾಟ್ ಹಾಕಿ ಇದು ಒಂದು ಚೀಲ ಹಾಕಿ ಮತ್ತೆ ಏನು ಮಾಡೋದು ಈಗ ಬುಟ್ಟಿ ಐತೆ ತಗೋ ಇಲ್ಲಿ ಯಾಕಂದ್ರೆ ಈಗ ಅವ್ರಿಗೆ ಮಳೆ ಬುಟ್ಟಿ ಅದು ಇದ್ರ ಮೇಲೆ ಇಡೋದ ಇಲ್ಲಿ ಇದ್ರ ಮೇಲೂ ನೀರು ಬೀಳಲ್ಲ ಬಿಡೋದಲ್ಲ ಇದೀಗ ಆಯ್ತು ಇಲ್ಲ ನಂಗೆ ಎತ್ಕೊಳಕ್ ಆಗಲ್ಲ ಅದು ಕೂತೈತ್ ಕೂಡ್ಲಿ ಬಿಡಿ ಈಗ ಇರ್ಲಿ ಕೂತೈತ್ ಅಪ್ಪ ಅಲ್ಲಿ ನೀರ್ ಹಾಕಲ್ಲ ಹೇಳೋನ್ ಮ್ಯಾಟ ಹಿಂಗ್ ಮಾಡಿ ಆರಾಮ ಹೌದು ಮುಚ್ಕೊಂಡ್ ಕೊಡ್ರೋದ್ಲ ಅದೀಗ ಮುಚ್ಕೊಂಡ್ ಕೊಡ್ರೋದ ಅದೀಗ ಈಗ ಅದು ಹೋಗಿ ಅಲ್ಲಿ ಕೂತೈತಿ ಇದು ಹೋಗಿ ಇಲ್ಲಿ ಕೂತೈತಿ ನೀರ್ ಹಾಕೋ ನೋಡಕ್ ಬರ್ತೈತಿ ಇರ್ಲಿ ಅಲ್ಲಿ ಹೊಂಟಿತ್ ನೋಡತ್ ಅದು ಹೋಲಿ ಅಲ್ಲಿ ನೀರ್ ಹಾಕಲ್ ತಗೋ ಅಷ್ಟಪ್ಪ ವೈರ್ ಒಳಗೆ ನೀರ್ ಹಾಕಲ್ಲ ನೀಳ ನೀ ಬಬ್ಬು ಅನ್ನ ಜಿಮ್ಳಕ್ಕ ಬಬ್ಬುಜಿ ಯಾಕಿದ್ರ ಕೂತ ನಾನು ಬಿಲ್ಲನ್ನ ಇದ್ರೋಗ ಯಾಕುತ್ತಿ ಆತ್ ನೋಡಿ ಲಾಸ್ಟ್ ಕಿರ್ಕಿರ್ ಬಾಬಾ ಚಾಲು ಆತ್ ನೋಡಿ ಮನ್ಯಾಗ ಒಂದು ಬುಟ್ಟ್ಯಾಗಿಂದ ಅದು ಜಿಗದ್ ಬೀಳೋದ ಇವಳು ಈಗ ಅದಕ್ಕೆ ಹಿಡ್ಕೊಂಡು ಕೊಡ್ರೋದ ಈಗ ಆತ್ ನೋಡಿ ಇದು ಮನ್ಯಾಗ ಬ್ಯಾಡ ಅಂದ್ರೂ ಸಹಿತ ಹಿಂಗೆ ಮನ್ಯಾಗ ಚಾಲು ಆಗೈತೆ ನೋಡಿ ನಮ್ಮ ಮನ್ಯಾಗ ಆಟಗಳು ಆತು ಒಂದು ಕರ್ಕೊ ನಿಮ್ ಜಿಗದ್ ಕೇಳಿ ಬೀಳ ತಗೋ ಆರು ಬಬ್ಬುಗ ಆರು ಬಬ್ಬುಗ ಬ್ಯಾಡ ಬ್ಯಾಡ ಅದ್ರ ಮಮ್ಮಿ ತಾನ ಬರ್ತಾಳ ಬುಟ್ಟಿ ಕೆಳಗಿಡ್ದು ಬಬ್ಬುಗ ಆರು ಬುಟ್ಟಿ ಹಾಕುತ್ತಿ ದೀದಿ ಕಡೆ ಬಿಡು ಜಿಗಿತಾಳ ಆಕಿ ಹರಿತಾಳ ಈಗ ಕೈಯೆಲ್ಲ ಬಿಡಿ ಬಾಲ ಒಳಗೆ ಹಾಕ್ ಬಾಲ ಗಪ್ ಬಾಲ ಒಳಗೆ ಹೋಗಿ ಜಗಳ ಆಟ ಚಾಲು ಆತಿ ಕುಡ್ರಿ ಇಲ್ಲೇ ನೀರ್ ಹಾಕತ್ತಾರ ಕುಡ್ರಿ ಇಲ್ಲೇ ಬಬ್ಲಿ ತಾಟ್ ಕೊಡ್ತಿ ಮುಚ್ಚಳಗೆ ಹಾಕ್ಬಿಡಕ್ಕೆ ಅದೊಂದು ಚಲೋ ಆಟ ಇದೆ ಇವ್ರದ್ದು ಒಂದು ಇದನ್ನಾಗಿ ಆದಂಗೆ ಆಗೈತಿ ಇದ್ರಾಗ ಎರಡು ಕುತ್ಕೊಳಕ ಚಲೋ ಆಗೈತಿ ಜಾಗ ಕೂತಾವ ಎರಡು ಮತ್ತೀಗಂತೂ ಇವತ್ತಿನ ದಿನ ಒಳಗೆ ಒಂದು 100 ಸಲ ಊಟಕ್ಕೆ ಕೊಡ್ತಾಳ ಊಟ ಚಾಲನ ಐತಕಿಂದ ಹಂಗೆ ಬಬ್ಲಿಯಿಂದ ಛೀ 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 ಅದಂದ್ರೆ ಹಸಿ ಆಗ್ಯಾವಲ್ಲ ಬಿಲ್ಲನ್ನಾಗಳು ಅದಕ್ಕೆ ಹಂಗೆ ಮಾಡ್ಕೊತಾವ ಎರಡು ಆಯ್ತು ಮತ್ತೇನಿಲ್ಲ ಅಪ್ಪ ನೀರು ಮುಗೀತ ಮುಂಜಾನೆ ಎದ್ದ ಕೆಲಸ ನಮ್ಮ ಮನೆಯೊಳಗೆ एकच आमलेट ओढ मोठं केली काय करायचं सांगता किती मोठं काय आहे साईज ಮುಂಜಾನೆ ಆಮ್ಲೆಟ್ ಅಂತದ್ದು ಮನೆಯೊಳಗೆ ಆಮೇಲೆ ಇದು ಸ್ಪೆಷಲ್ ಚೂಡ ಹೊಸ ಖಾರ ಮಾಡಿದ್ಮೇಲೆ ಚೂಡ ಮಾಡಿದ್ದೀವಿ ಊರಿಗೆ ನಮ್ಮ ತವ್ರ ಮನೆ ಕಡೆ ಹೋಗ್ತಾ ಇದೀವಿ ಅಲ್ಲೇ ಮದುವೆ ಫಂಕ್ಷನ್ ಐತಿ ನಿಮ್ಗೆ ಗೊತ್ತದ ಆಮಂತ್ರಣ ಕೊಟ್ಟೋಗ್ಯಾರ ಆಮೇಲೆ ನೋಡೋ ಖುಷಿ ಒಂದ ಮತ್ತು ಯಾರು ಹೆಣ್ಮಕ್ಳಾದ್ರೂ ತವ್ರ ಮನೆಗೆ ಹೋಗ್ಬೇಕಾದ್ರೆ ಕಟ್ಕೊಂಡು ಹೋಗತ್ತಾರ ನಿಮ್ಗೆ ಗೊತ್ತೈತಿ ನಮ್ಮ ಮನೆಯೊಳಗೆ ನಮ್ಮ ತಮ್ಮನ ಮಗ ನಮ್ಮಪ್ಪ ಎಲ್ಲರೂ ಇಷ್ಟಪಟ್ಟು ತಿಂತಾರಂತ ಹೇಳಿ ಚೂಡ ಮಾಡ್ಕೊಂಡಿದ್ದೀನಿ ಆಮೇಲೆ ಶೇಂಗಾ ಚಟ್ನಿ ಇಲ್ಲದ ನೋಡಿ ಶೇಂಗಾ ಚಟ್ನಿ ಸೊಪ್ಪು ಇಟ್ಕೊಂಡಿದ್ದೀನಿ ಅಂತ ಗೊತ್ತಾಳೆ ಇಲ್ಲಿ ಏನೇನು ಮಾಡ್ತಾ ಇದ್ದಾಳ ಅಪ್ಪು ಎಲ್ಲ ಬಿಟ್ಟು ಬಂದಿ ಚೋಟು ತು ಕರ್ಕೊಂಬರೋ ಮ್ಯಾಲೆ ಬಿಟ್ಟು ಬಂದಿ ಹಾಂ ಮ್ಯಾಲೆ ಬಿಟ್ಟು ಬಂದು ಕರ್ಕೊಂಬರೋಗ ಹೋಗ ಒಂದೇ ಯಾಕೆ ತಂದ ನೋಡಲ್ಲಿ ಹೆಂಗೆ ಹೇಳತೈತೆ ಅದು ಎತ್ಕೋ ಅನ್ನತೈತೆ ನಿಂಗೆ ಅದಕ್ಕೆ ಯಾಕೆ ದುಕ್ಸಾತಿ ಹಂಗ ಕರ್ಕೋ ಕರ್ಕೋ ಏನು ಬೇಕು ಅದಕ್ಕೆ ಎಲ್ಲಿ ಬಿಟ್ಟು ಬಂದು ಬಾಲ ಹರಿತೈತೇನು ಈಗ ನಿಂದ ಬಿಡು ಅಮ್ಮ ಅದಾಳ ಅಮ್ಮ ಹಾಲು ಕುಡಿ ಕುಡಿ ನನ್ನ ನಾಷ್ಟ ನಡೆದೈತಿ ಇಲ್ಲಿ
ಆಮ್ಲೆಟು ಚಪಾತಿ ಹೆಂಗಾಗೈತಿ ಆಮ್ಲೆಟ್ ಚಲೋ ಆಗೈತಿ ಹೊಸ ಖಾರದ ಆಮ್ಲೆಟ್ ಅದು ಮತ್ತು ನಿಂಗೆ ಚಪಾತಿ ಬೇಕಾದ್ರೆ ಅದಾವ ಬಿಸಿ ಮಾಡಿ ಕೊಡ್ಲೇನು ಏನು ಅನ್ನ ಸಾರು ಸೊಪ್ಪು ತಿಂತೀನಿ ನಾನು ಅಲ್ಲಿ ಹೋಗೋದೈತ್ಲ ಈಗ ಮದುವೆ ಇದೆ ಮತ್ತು ಅಲ್ಲೆಲ್ಲ ಮತ್ತು ಲಡ್ಡೂನು ಐತೆ ನೋಡಿ ಅಲ್ಲಿ ತಿನ್ಬೇಕಾದ್ರೆ ಡಬ್ಬ ಒಳಗೆ ಆಮೇಲೆ ಇವಳು ಇಲ್ಲೇ ಕೂತಾಳ ಹಾಲು ಕುಸ್ಕೋತ ಕರ್ಕೊಂಡು ಹೋಗುವಾಳಿ ಇವಳಿಗೆ ಮತ್ತಾಗಿ ದೂಸ್ ಬಿಳಿಸಿ ಅಮ್ಮಾಗ ಹಾಲು ಕುಡಿಯಾಕ ಕೂತಾಳೆ ಕೇಳ ಬ್ಯಾಡ ಹಾಲು ಕುಡಿಯತೈತೆ ಕುಡಿಲಿ. ನಮಸ್ಕಾರ ಅಭಿಮಾನಿಗಳೇ, ಬಂಧುಗಳೇ, ಮಿತ್ರರೇ, ಸ್ನೇಹಿತರೆ, ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸುಸ್ವಾಗತ. ಮತ್ತೆ ಮಡದಿಯೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಹೊರಡ್ತಾ ಇದ್ದೀವಿ. ಹೌದು, ನೋಡೋಣ ಏನು ಹೇಳ್ತೇನೆ ಅದನ್ನ ಕೇಳ್ತೇನೆ. ನಿಮಗೆ ಗೊತ್ತಾದ ಇವತ್ತ ಬುದ್ಧ ಪೂರ್ಣಿಮಾ ಇದೆ, ಭಗವಾನ್ ಬುದ್ಧನ ಪೂರ್ಣಿಮೆ ಜಯಂತಿ ಇದೆ. ಬಹಳ ಎಲ್ಲರೂ ಆತ್ಮೀಯತೆಯಿಂದ ಹೆಮ್ಮೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ತಮಗೆಲ್ಲರಿಗೂ ಭಗವಾನ್ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು ತಮಗೆಲ್ಲರಿಗೂ. ಬುದ್ಧನ ಏನೋ ಒಂದು ಸಂದೇಶ ಇದೆ, ಆ ಸಂದೇಶವನ್ನ ನೀವು ಪರಿಪಾಲನೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸಹಾಯಕ ನಿರ್ದೇಶಕರಾದ ಶ್ರೀ ವಿಠೋಬ ಬನಕಾಂಡಿ ಅವರು ಬಹಳ ಸುಂದರವಾದ ಒಂದು ಸಂದೇಶ ಕಳಿಸಿಕೊಡಿದ ವಾಟ್ಸಪ್ ಅಲ್ಲಿ. ನನ್ನ ಮನಸ್ಸಿಗೆ ಬಹಳ ಹಿಡಿಸಿತ್ತು. ಅದನ್ನ ಕಾಪಿ ಮಾಡಿ ನಾನು ಕೂಡ ನನಗೆ ನನ್ನ ಸ್ನೇಹಿತರಿಗೂ ಕೂಡ ಅದನ್ನ ಫಾರ್ವರ್ಡ್ ಮಾಡಿದ್ದೇನೆ. ಅವರು ಕೂಡ ನಮಗೆ ಭೇಟಿಯಾಗಲಿಕ್ಕೆ ಬರೋರಿದ್ದಾರೆ. ಅವರಿಗೆ ಕೂಡ ಮತ್ತು ತಮಗೆಲ್ಲರಿಗೂ ಕೂಡ ಎಲ್ಲ ಮಿತ್ರರಿಗೂ ಬಂಧುಗಳಿಗೂ ಮಿತ್ರರಿಗೂ ಎಲ್ಲರಿಗೂ ಮತ್ತೊಮ್ಮೆ ಬುದ್ಧ ಪೂರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ಓಕೆ.